य एवं वेत्ति पुरुषं प्रकृतिं च गुणैः सह सर्वथा वर्तमानोऽपि न स भूयोऽभिजायते. He who thus knows the Purusha as separate from the Prakriti and its gunas never takes another birth, even if he acts in the world in whatever way as per his nature. ಯಾವನು ಹೀಗೆ ಪುರುಷನನ್ನು ಪ್ರಕೃತಿಯ ಗುಣಗಳ ಸಹಿತ ತಿಳಿದುಕೊಳ್ಳುವನೋ ಅವನು ಹೇಗೆ ಇರಲಿ ಅವನಿಗೆ ಮತ್ತೆ ಸಂಸಾರವಿಲ್ಲ. ಯ ಏವಂ ವೇತ್ತಿ ಪುರುಷಂ ಯ ಏವಂ ವೇತ್ತಿ ಪುರುಷಂ ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಪ್ರಕೃತಿಂ ಚ ಗುಣೈಃ ಸಹ ಪ್ರಕೃತಿಂ ಚ ಗುಣೈಃ ಸಹ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ಸರ್ವಥಾ ವರ್ತಮಾನೋಪಿ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ ನ ಸ ಭೂಯೋಭಿಜಾಯತೆ ನ ಸ ಭೂಯೋಭಿಜಾಯತೆ. ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಧನ್ಯವಾದ. ನಮಸ್ಕಾರ. ಶುಭವಾಗಲಿ. ದಯವಿಟ್ಟು ಮತ್ತೊಮ್ಮೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪುನಃ ಧನ್ಯವಾದಗಳು. ನಮಸ್ಕಾರ.